ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಜೆಕ್ಟ್ಸ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ತಿಳ್ಕೊತಾ ಇದ್ವಿ. ನಾವು ಟೆನ್ಸಸ್ನ ಕಲಿಯೋಕ್ಕಿಂತ ಫಸ್ಟು ಸಬ್ಜೆಕ್ಟ್ ಅಂದ್ರೇನು, ಹೆಲ್ಪಿಂಗ್ ವರ್ಬ್ ಅಂದ್ರೇನು, ಮೇನ್ ವರ್ಬ್ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು, ಇವುಗಳನ್ನ ಫಸ್ಟ್ ತಿಳ್ಕೊಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ನ ನೋಡೋಣ ಬನ್ನಿ. ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕಂದ್ರೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಇರಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಜೆಕ್ಟ್ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಬಗ್ಗೆ ತಿಳ್ಕೊತಾ ಇದ್ವಿ. ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ವರ್ಬ್ ಮೇಲೆ ಆ್ಯಂಡ್ ಟೆನ್ಸಸ್ ಮೇಲೆ ವಿಡಿಯೋಸ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದ್ದಾವೆ, ಆ ಸಬ್ಜೆಕ್ಟ್ಗಳನ್ನ ಯಾವ್ಯಾವ ಹೆಲ್ಪಿಂಗ್ ವರ್ಬ್ಗಳ ಜೊತೆ ಯೂಸ್ ಮಾಡ್ಬೇಕಂತ ನೋಡೋಣ ಬನ್ನಿ. ಸಬ್ಜೆಕ್ಟ್ಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸಬ್ಜೆಕ್ಟಲ್ಲಿ ಎರಡು ವಿಧ, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂತ. ಸಿಂಗ್ಯುಲರ್ ಸಬ್ಜೆಕ್ಟ್ ಯಾವುವು, ಪ್ಲೂರಲ್ ಸಬ್ಜೆಕ್ಟ್ ಯಾವುವು ಅಂತ ನೋಡೋಣ ಬನ್ನಿ. ಐ ಇದು ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಯು ಇದು ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್. ಈ ಶಿ ಇಟ್ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ವಿ ಇದು ಫಸ್ಟ್ ಪರ್ಸನ್ ಪ್ಲೂರಲ್ ಆಗುತ್ತೆ. ಯು ಆರ್ ಇದು ಸೆಕೆಂಡ್ ಪರ್ಸನ್ ಪ್ಲೂರಲ್. ದೇ ಇದು ಥರ್ಡ್ ಪರ್ಸನ್ ಪ್ಲೂರಲ್. ನೀವು ಇವನ್ನೆಲ್ಲ ಬಯಾಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ನಿಮಗೆ ಈಸಿ ಆಗುತ್ತೆ ಮುಂದೆ ಬರೋ ವಿಡಿಯೋಗಳಲ್ಲಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯಾವುದು, ಪ್ಲೂರಲ್ ಅಂದರೆ ಯಾವುದು, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಪ್ಲೂರಲ್, ಇವೆಲ್ಲ ಬಯಾಟ್ ಮಾಡಿದರೆ ಮುಂದೆ ಬರೋ ವಿಡಿಯೋದಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈಗ ಈ ಸಬ್ಜೆಕ್ಟ್ಗಳನ್ನ ಯಾವ್ಯಾವ ಹೆಲ್ಪಿಂಗ್ ವರ್ಬ್ಗಳ ಜೊತೆ ಯಾವ ಥರ ಯೂಸ್ ಮಾಡ್ಬೇಕಂತ ನೋಡೋಣ ಬನ್ನಿ. ಹೆಲ್ಪಿಂಗ್ ವರ್ಬ್ಗಳನ್ನ ನೋಡೋಕ್ಕೂ ಮುಂಚೆ ಇನ್ನೂ ಕೆಲವು ಸಬ್ಜೆಕ್ಟ್ಗಳಿದ್ದಾವೆ, ಅವ್ಯಾವು ಅಂತ ನೋಡೋಣ ಬನ್ನಿ. ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಈ ಶಿ ಇಟ್ ಇವನ್ನ ಬಿಟ್ಟು ಇನ್ನೂ ಕೆಲವಿದ್ದಾವೆ. ಯಾವಂದರೆ ಅಹಮದ್, ಆಯೇಶ್, ಮೈ ಫಾದರ್, ಮೈ ಮದರ್, ಇಸ್ ಬ್ರದರ್, ಇಸ್ ಸಿಸ್ಟರ್, ಹರ್ ಅಂಕಲ್, ಹರ್ ಆಂಟಿ, ಅವರ್ ಫ್ರೆಂಡ್, ದೇರ್ ಫ್ರೆಂಡ್. ಇವೆಲ್ಲ ಸಿಂಗ್ಯುಲರ್ ಸಬ್ಜೆಕ್ಟ್ಗಳು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬರ್ತವೆ. ಸಬ್ಜೆಕ್ಟ್ಗಳಲ್ಲಿ ಯಾವ್ಯಾವ ಸಿಂಗ್ಯುಲರ್ ಆಗಿರ್ತವೋ ಅವೆಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಬರ್ತವೆ. ಈಗ ಥರ್ಡ್ ಪರ್ಸನ್ ಪ್ಲೂರಲ್ ನೋಡಿ, ದೇ ಬಿಟ್ಟು ಮೈ ಪೇರೆಂಟ್ಸ್, ಮೈ ಫ್ರೆಂಡ್ಸ್, ಮೈ ಬ್ರದರ್ಸ್, ಮೈ ಸಿಸ್ಟರ್ಸ್, ಮೈ ಚಿಲ್ಡ್ರನ್, ಇಸ್ ಫ್ರೆಂಡ್ಸ್, ಇಸ್ ಬ್ರದರ್ಸ್, ಇಸ್ ಸಿಸ್ಟರ್ಸ್, ಇಸ್ ಚಿಲ್ಡ್ರನ್ ಆ್ಯಂಡ್ ಹರ್ ಫ್ರೆಂಡ್ಸ್, ಹರ್ ಬ್ರದರ್ಸ್, ಹರ್ ಸಿಸ್ಟರ್ಸ್, ಹರ್ ಚಿಲ್ಡ್ರನ್. ಇವೆಲ್ಲ ಥರ್ಡ್ ಪರ್ಸನ್ ಪ್ಲೂರಲ್ಗೆ ಬರ್ತವೆ. ಈಗ ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ಗಳನ್ನ ನೋಡೋಣ ಬನ್ನಿ. ಹೆಲ್ಪಿಂಗ್ ವರ್ಬ್ಸ್ ಇದರಲ್ಲಿ ಬಿ ಫಾರ್ಮ್, ಯಾವ ಫಾರ್ಮ್ ಆ್ಯಂಡ್ ಡೂ ಫಾರ್ಮ್ ಅಂತ ಇದೆ. ಯಾವ್ಯಾವ ಫಾರ್ಮಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ ಅಂತ ಇದು ಬಯಾಟ್ ಮಾಡ್ಕೊಂಡಿರಿ, ತುಂಬ ಹೆಲ್ಪ್ ಆಗುತ್ತೆ. ಬಿ ಫಾರ್ಮಲ್ಲಿ ಯಾಮ್, ಈಸ್, ಆರ್, ವಾಸ್, ವರ್ಬ್ ಬರ್ತದೆ. ಮತ್ತು ಯಾವ ಫಾರ್ಮಲ್ಲಿ ಯಾಸ್, ಯಾವ್, ಯಾಡ್ ಬರುತ್ತೆ. ಆ್ಯಂಡ್ ಡೂ ಫಾರ್ಮಲ್ಲಿ ಡೂ, ಡಸ್, ಡಿಡ್ ಬರುತ್ತೆ. ಈ ಎಲ್ಲ ಹೆಲ್ಪಿಂಗ್ ವರ್ಬ್ಗಳನ್ನ ಯಾವ್ಯಾವ ಸಬ್ಜೆಕ್ಟ್ಗಳ ಜೊತೆ ಯಾವ ಥರ ಯೂಸ್ ಮಾಡ್ಬೇಕಂತ ಈಗ ನೋಡೋಣ ಬನ್ನಿ. ಫಸ್ಟು ಬಿ ಫಾರ್ಮು. ಬಿ ಫಾರ್ಮಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ, ಅವನ್ನ ಯಾವ ಸಬ್ಜೆಕ್ಟ್ಗಳ ಜೊತೆ ಯೂಸ್ ಮಾಡ್ಬೇಕಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಯೂಸೇಜ್ ಆಫ್ ಯಾಮ್. ಯಾಮ್ ಈಸ್ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಈಗಾಗಲೇ ನಿಮಗೆ ಗೊತ್ತಿದೆ ಐ ಜೊತೆ ಮಾತ್ರ ನಾವು ಯಾಮ್ನ ಯೂಸ್ ಮಾಡ್ತೀವಿ. ಯಾಮ್ನ ಐ ಜೊತೆ ಬಿಟ್ಟು ಇನ್ನು ಯಾವುದೇ ಸಬ್ಜೆಕ್ಟ್ಗಳ ಜೊತೆ ಯೂಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ನೋಡಿ, ಐ ಆಮ್ ಎ ಡಾಕ್ಟರ್, ಐ ಆಮ್ ಇನ್ ಹುಬ್ಳಿ, ಈ ಥರ ಯಾಮ್ನ ಐ ಜೊತೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಯೂಸೇಜ್ ಆಫ್ ಈಸ್. ಈಸ್ ಯೂಸ್ಡ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಈಗ ನಿಮ್ಗಾಗಲೇ ಗೊತ್ತಿದೆ, ಈ ಶಿ ಇಟ್. ಈ ಶಿ ಇಟ್ ಆ್ಯಂಡ್ ಇನ್ನೂ ಬರ್ತಾವಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಅವುಗಳ ಜೊತೆ ಮಾತ್ರ ಈಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಈ ಈಸ್ ಎ ಸ್ಟೂಡೆಂಟ್, ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್, ಲೈಕ್ ದಿಸ್. ನೆಕ್ಸ್ಟ್ ನೋಡಿ, ಯೂಸೇಜ್ ಆಫ್ ವಾಸ್. ವಾಸ್ ಈಸ್ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ನಿಮ್ಗಾಗಲೇ ಗೊತ್ತಿದೆ ಐ, ಆ್ಯಂಡ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಈ ಶಿ ಇಟ್. ಇವುಗಳ ಜೊತೆ ನಾವು ವಾಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಐ ವಾಸ್ ಬ್ಯುಸಿ, ಶಿ ವಾಸ್ ಮೇಕಿಂಗ್ ಟೀ. ಈ ಶಿ ಇಟ್ ಆ್ಯಂಡ್ ಐ ಜೊತೆ ಆ್ಯಂಡ್ ಇನ್ನೂ ಕೆಲವು ಬರ್ತಾವಲ್ಲ ಸಿಂಗ್ಯುಲರ್ ಸಬ್ಜೆಕ್ಟ್ಸು, ಅವುಗಳ ಜೊತೆ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಯೂಸೇಜ್ ಆಫ್ ವರ್. ವರ್ ಈಸ್ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್. ಫಸ್ಟ್ ಪರ್ಸನ್ ಪ್ಲೂರಲ್ ಅಂದರೆ ನಿಮ್ಗಾಗಲೇ ಗೊತ್ತಿದೆ ವಿ, ಆ್ಯಂಡ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂದರೆ ಯು ಆ್ಯಂಡ್ ಯು ಆಲ್. ದೆನ್ ಥರ್ಡ್ ಪರ್ಸನ್ ಪ್ಲೂರಲ್ ಅಂದರೆ ದೇ. ಇವುಗಳ ಜೊತೆ ನಾವು ವರ್ನ ಯೂಸ್ ಮಾಡ್ಕೊತಾ ಹೋಗ್ತೀವಿ.
ಎಕ್ಸಾಂಪಲ್ ನೋಡಿ, ವಿ ವರ್ ಸ್ಪೀಕಿಂಗ್ ಇಂಗ್ಲೀಷ್, ಯು ವರ್ ರೈಟಿಂಗ್ ನೋಟ್ಸ್, ಈ ಥರ. ಮತ್ತು ಲಾಸ್ಟ್ ಒನ್ ನೋಡಿ, ಯೂಸೇಜ್ ಆಫ್ ಆರ್ ಈಸ್ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ದೆನ್ ಥರ್ಡ್ ಪರ್ಸನ್ ಪ್ಲೂರಲ್. ಇದು ಸೇಮ್ ವರ್ ಥರನೇ. ಫಸ್ಟ್ ಪರ್ಸನ್ ಪ್ಲೂರಲ್ ಅಂದರೆ ವಿ, ಆ್ಯಂಡ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಂದರೆ ಯು, ಯು ಆರ್, ದೆನ್ ಥರ್ಡ್ ಪರ್ಸನ್ ಪ್ಲೂರಲ್ ಅಂದರೆ ದೇ. ಇವುಗಳ ಜೊತೆ ಆರ್ನ ಯೂಸ್ ಮಾಡ್ಕೊತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡಿ, ವಿ ಆರ್ ಹ್ಯಾಪಿ, ದೇ ಆರ್ ಟೀಚಿಂಗ್ ಇಂಗ್ಲೀಷ್, ಈ ಥರ. ಈಗ ಬಿ ಫಾರ್ಮ್ ಮುಗೀತು. ನೆಕ್ಸ್ಟ್ ಯಾವ ಫಾರ್ಮಲ್ಲಿ ಯಾಸ್, ಯಾವ್ ಆ್ಯಂಡ್ ಯಾಡ್ ಬರುತ್ತೆ. ಇವನ್ನ ಯಾವ ಸಬ್ಜೆಕ್ಟ್ಗಳ ಜೊತೆ ಯೂಸ್ ಮಾಡಬೇಕಂತ ತಿಳ್ಕೊಳ್ಳೋಣ ಬನ್ನಿ. ಯಾಸ್, ಯೂಸೇಜ್ ಆಫ್ ಯಾಸ್. ಇದನ್ನು ಯಾಸ್ ಈಸ್ ಯೂಸ್ಡ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇದನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಮಾತ್ರ ಯೂಸ್ ಮಾಡ್ತೀವಿ. ಈ, ಶಿ, ಇಟ್ ಇವುಗಳ ಜೊತೆ. ಎಕ್ಸಾಂಪಲ್ ನೋಡಿ, ಈ ಹ್ಯಾಸ್ ಆ್ಯನ್ ಓಲ್ಡ್ ಕಾರ್, ಇಟ್ ಹ್ಯಾಸ್ ಸೇಮ್ ಟೆಕ್ನಿಕಲ್ ಇಶ್ಯೂಸ್, ಲೈಕ್ ದಿಸ್. ಸೆಕೆಂಡ್ ನೋಡಿ, ಯೂಸೇಜ್ ಆಫ್ ಯಾವ್ ಈಸ್ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್. ಯಾವ್ನ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಆ್ಯಂಡ್ ಪ್ಲೂರಲ್ ವಿ ಜೊತೆ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು ಆ್ಯಂಡ್ ಪ್ಲೂರಲ್ ಯು ಆಲ್ ಜೊತೆ, ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಜೊತೆ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಮನಿ, ವಿ ಹ್ಯಾವ್ ಎ ಕಾರ್, ಲೈಕ್ ದಿಸ್. ಯೂಸೇಜ್ ಆಫ್ ಯಾಡ್ ಈಸ್ ಯೂಸ್ಡ್ ವಿತ್ ಆಲ್ ಸಬ್ಜೆಕ್ಟ್ಸ್. ಎಲ್ಲ ಸಬ್ಜೆಕ್ಟ್ಗಳ ಜೊತೆನೂ ಯಾಡ್ನ ಯೂಸ್ ಮಾಡ್ಬೋದು. ಐ, ವಿ, ಯು, ಈ, ಶಿ, ಇಟ್, ದೇ ಎಲ್ಲ ಸಬ್ಜೆಕ್ಟ್ಗಳ ಜೊತೆನೂ ಯಾಡ್ ಯೂಸ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಯು ಹ್ಯಾಡ್ ಆ್ಯನ್ ಎಕ್ಸ್ಪೆನ್ಸಿವ್ ಕಾರ್, ದೇ ಹ್ಯಾಡ್ ಎ ಬಿಗ್ ಹೌಸ್, ಈ ಥರ. ಈಗ ಬಿ ಫಾರ್ಮ್ ಆ್ಯಂಡ್ ಯಾವ ಫಾರ್ಮ್ ಆಯಿತು. ನೆಕ್ಸ್ಟು ಡೂ ಫಾರ್ಮ್ ನೋಡೋಣ ಬನ್ನಿ. ಡೂ ಫಾರ್ಮಲ್ಲಿ ಡೂ, ಡಸ್ ಆ್ಯಂಡ್ ಡಿಡ್ ಬರುತ್ತೆ. ಇವನ್ನ ಯಾವ ಸಬ್ಜೆಕ್ಟ್ಗಳ ಜೊತೆ ಯಾವ ಥರ ಯೂಸ್ ಮಾಡ್ಬೇಕಂತ ತಿಳ್ಕೊಳ್ಳೋಣ ಬನ್ನಿ. ಯೂಸೇಜ್ ಆಫ್ ಡೂ ಈಸ್ ಯೂಸ್ಡ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಐ ಆ್ಯಂಡ್ ಪ್ಲೂರಲ್ ಅಂದರೆ ವಿ, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯು ಆ್ಯಂಡ್ ಪ್ಲೂರಲ್ ಅಂದರೆ ಯು ಆರ್, ಥರ್ಡ್ ಪರ್ಸನ್ ಪ್ಲೂರಲ್ ಅಂದರೆ ದೇ. ಇಷ್ಟು ಸಬ್ಜೆಕ್ಟ್ಗಳ ಜೊತೆ ನಾವು ಡೂನ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಐ ಡು ನಾಟ್ ಮೇಕ್ ಮಿಸ್ಟೇಕ್ಸ್. ಸೆಕೆಂಡ್, ವಿ ಡು ನಾಟ್ ನೋ ಅರಾಬಿಕ್, ಲೈಕ್ ದಿಸ್. ನೆಕ್ಸ್ಟು ಯೂಸೇಜ್ ಆಫ್ ಡಸ್ ಈಸ್ ಯೂಸ್ಡ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಡಸ್ನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಮಾತ್ರ ಯೂಸ್ ಮಾಡ್ತೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಈ, ಶಿ, ಇಟ್ ಇವುಗಳ ಜೊತೆ ಡಸ್ ಯೂಸ್ ಮಾಡ್ತೀವಿ. ಯಾವ ಥರ ಅಂದರೆ, ಈ ಡಸ್ ನಾಟ್ ಟೀಚ್ ಹಿಂದಿ, ಇಟ್ ಡಸ್ ನಾಟ್ ಬೈಟ್, ಲೈಕ್ ದಿಸ್. ನೆಕ್ಸ್ಟ್ ನೋಡಿ, ಯೂಸೇಜ್ ಆಫ್ ಡಿಡ್ ಈಸ್ ಯೂಸ್ಡ್ ವಿತ್ ಆಲ್ ಸಬ್ಜೆಕ್ಟ್. ಇದು ಯಾಡ್ ಥರನೇ. ಡಿಡ್ಡು ಯಾಡ್ ಥರ ಸೇಮ್ ಎಲ್ಲ ಸಬ್ಜೆಕ್ಟ್ಗಳ ಜೊತೆನೂ ಯೂಸ್ ಮಾಡ್ಬೋದು. ಐ, ವಿ, ಯು, ಯು ಆಲ್, ಈ, ಶಿ, ಇಟ್, ದೇ ಎಲ್ಲ ಸಬ್ಜೆಕ್ಟ್ಗಳ ಜೊತೆನೂ ನಾವು ಡಿಡ್ನ ಯೂಸ್ ಮಾಡ್ಬೋದು. ಐ ಡಿಡ್ ನಾಟ್ ಗೋ ದೇರ್, ವಿ ಡಿಡ್ ನಾಟ್ ವಾಂಟ್ ಇಟ್, ಲೈಕ್ ದಿಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಬ್ಜೆಕ್ಟ್ಗಳಾದ ಐ, ವಿ, ಯು, ಯು ಆಲ್, ಈ, ಶಿ, ಇಟ್ ಆ್ಯಂಡ್ ದೇ ಇಷ್ಟು ಕಲ್ತ್ಕೊಂಡ್ವಿ. ಆ್ಯಂಡ್ ಎಲ್ಪಿಂಗ್ ವರ್ಬ್ಗಳಾದ ಬಿ ಫಾರ್ಮಲ್ಲಿ ಬರೋ ಎಲ್ಪಿಂಗ್ ವರ್ಬ್ ಆದ ಯಾಮ್, ಈಸ್, ಆರ್, ವಾಸ್, ವರ್, ಆ್ಯಂಡ್ ಯಾವ ಫಾರ್ಮಲ್ಲಿ ಬರೋ ಯಾಸ್, ಯಾವ್, ಯಾಡ್, ಆ್ಯಂಡ್ ಡೂ ಫಾರ್ಮಲ್ಲಿ ಬರೋ ಡೂ, ಡಸ್, ಡಿಡ್ ಈ ಎಲ್ಲ ಎಲ್ಪಿಂಗ್ ವರ್ಬ್ಗಳ ಬಗ್ಗೆ ತಿಳ್ಕೊಂಡ್ವಿ. ಯಾವ ಎಲ್ಪಿಂಗ್ ವರ್ಬ್ನ ಯಾವ ಸಬ್ಜೆಕ್ಟ್ಗಳ ಜೊತೆ ಯೂಸ್ ಮಾಡ್ಬೇಕಂತನೂ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ವರ್ಬ್ ಮೇಲೆ ಆ್ಯಂಡ್ ಟೆನ್ಸಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.